ಕೈಕಮಲ ನಾಯಕರ ನಡುವೆ ಸುರಂಗ ಸಮರ ಶುರುವಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸಂಸದ ತೇಜಸ್ವಿ ಹೋರಾಟಕ್ಕೆ ಅಶೋಕ್ ಅವರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿಗೆ ಟನಲ್ ರೋಡ್ ಪ್ರಾಜೆಕ್ಟ್ ಈಗ ಸಾಕ್ಷಿ ಆಗ್ತಿದೆ. ಕೈಕಮಲ ನಾಯಕರ ನಡುವೆ ಸುರಂಗ ಸಮರ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸಂಸದ ತೇಜಸ್ವಿ ಹೋರಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದರೆ ಲಾಲ್ಬಾಗ್ನಲ್ಲಿ ಜನರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜಾಗೃತಿ ಅಭಿಯಾನವನ್ನ ಕೂಡ ಹಮ್ಮಿಕೊಂಡಿದೆ. ಈ ಟನಲ್ ರಸ್ತೆಯ ವಿರುದ್ಧ ಸಹಿ ಸಂಗ್ರಹ ಕ್ಯಾಂಪೇನ್ ಅನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರನ್ನ ರಕ್ಷಿಸಿ ಟನಲ್ ರಸ್ತೆಯನ್ನ ನಿಲ್ಲಿಸಿ ಅನ್ನುವಂಥ ಶೀರ್ಷಿಕೆ ಈ ಅಭಿಯಾನದ್ದು. ನೋಡಿ, ಇತ್ತೀಚೆಗಷ್ಟೇ ಸಂಸದ ತೇಜಸ್ವಿ ಸೂರ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಈ ಟನಲ್ ರೋಡ್ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳಾಗಿತ್ತು. ಪ್ರಮುಖವಾಗಿ ನೋಡಿ, ಈ ಟನಲ್ ರೋಡ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಈ ಪ್ರಾಜೆಕ್ಟ್ ಟನಲ್ ರೋಡ್ ವಿಚಾರವಾಗಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಬೇಕು, ದೊಡ್ಡ ಮೊತ್ತದ ಪ್ರಾಜೆಕ್ಟ್ ಬೇರೆ, ಸುರಂಗ ಮಾರ್ಗವನ್ನು ಕೊರೆದ ಮಾದರಿಯ ವಿಜುವಲ್ಸ್ ಅನ್ನು ಕೂಡ ನಾವು ನೋಡಬಹುದು. ಬಟ್ ಈ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರು ಗಟ್ಟಿ ಧ್ವನಿಯಲ್ಲಿ ಇದನ್ನ ವಿರೋಧ ಮಾಡ್ತಾರೆ. ಒಂದು, ಲಾಲ್ಬಾಗಿಗೆ ಸಮಸ್ಯೆ ಆಗತ್ತೆ, ಅಲ್ಲಿನ ಎಕೋಸಿಸ್ಟಮ್ ಹಾಳಾಗ್ಬಿಡುತ್ತೆ, ಇದು ಅನ್ಸೈಂಟಿಫಿಕ್ ಇದೆ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇಲ್ಲ, ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗಳು ಇದರಿಂದ ಆಗಲ್ಲ ಅನ್ನೋ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇತ್ತೀಚೆಗಷ್ಟೇ ಭೇಟಿ ಮಾಡಿ ಚರ್ಚೆ ಮಾಡುವಂತ ಕೆಲಸ ಆಯಿತು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಎಳಸು ಹೇಳಿಕೆ, ಈ ರೀತಿಯಾದಂಥ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಒಂದಿಷ್ಟು ಕೌಂಟರ್ ಕೊಡುವಂತ ಕೆಲಸ ಆಗಿತ್ತು. ಈಗ ಬಿಜೆಪಿಯ ನಾಯಕರು ಕೂಡ ಕೈ ಜೋಡಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಿದೆ. ಟನಲ್ ಯೋಜನೆಯ ವಿರುದ್ಧ ಆರ್ ಅಶೋಕ್ ಅವರು ಕೆಂಡ ಹಾಕಿದ್ದಾರೆ. ಸಸ್ಯಕಾಶಿಯಲ್ಲಿ ಗುಂಡಿಯನ್ನ ತೋಡೋದಕ್ಕೆ ಇವರು ಹೊರಟಿದ್ದಾರೆ, ಇದು ಸರಿಯಲ್ಲ ಅನ್ನೋದು. 1 ಕಿಲೋಮೀಟರ್ಗೆ 1800 ಕೋಟಿ ರೂಪಾಯಿ ಈ ಪ್ರಾಜೆಕ್ಟ್ ಬೇಕಾಗುತ್ತೆ. 1 ಕಿಲೋಮೀಟರ್ಗದು. ಇದು ಬಾಹ್ಯಾಕಾಶ ಯೋಜನೆಗಿಂತ ದುಬಾರಿ ಆಗಿದೆ. ಮೊದಲು ಗುಂಡಿಯನ್ನ ಮುಚ್ಚಿ ಅಂತ ಇವತ್ತು ಅಭಿಯಾನದ ಸಂದರ್ಭದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಇದರ ಮೊತ್ತ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಈ ಟನಲ್ ರೋಡ್ ಯೋಜನೆ ಇದೆಯಲ್ಲ ಬೆಂಗಳೂರಿನಲ್ಲಿ ನಿರ್ಮಾಣ ಆಗೋದು, ಒಂದು ಸಸ್ಯಕಾಶಿ ಲಾಲ್ಬಾಗ್ ಸೇರಿದಂತೆ ಸ್ಯಾಂಕಿಂಟ್ಯಾಕ್ ಈ ಭಾಗದಲ್ಲಿ ಕೂಡ ಇವೆಲ್ಲವ ಎಕೋಸಿಸ್ಟಮ್ಗಳಿಗೆ ಹಾನಿ ಆಗುತ್ತೆ ಅನ್ನೋದು ಒಂದು ವಿಚಾರ ಎನ್ವಿರಾನ್ಮೆಂಟಲ್ ಆಗಿ. ಇನ್ನು 1 ಕಿಲೋಮೀಟರ್ ಈ ಟನಲ್ ರೋಡ್ ಪ್ರಾಜೆಕ್ಟ್ ಇದೆಯಲ್ಲ, ಇದಕ್ಕೆ 1800 ಕೋಟಿ ರೂಪಾಯಿ ಬೇಕಾಗುತ್ತಂತೆ. ಇದು ಬಾಹ್ಯಾಕಾಶ ಯೋಜನೆಗಿಂತ ದುಬಾರಿ ಆಗ್ಬಿಟ್ಟಿದೆ. ಹೆಂಗೆ ಈ ಲೆಕ್ಕಾಚಾರಗಳು ಮಾಡ್ತಿದ್ದೀರಾ? ಫಸ್ಟ್ ಅವೆಲ್ಲ ಬಿಟ್ಟಾಕಿ, ಮೊದಲು ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆ ಏನಾಗ್ತಿದೆಯಲ್ಲ, ಈ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನೀವು ಮಾಡಿ ಅಂತ ಈ ಸಂದರ್ಭದಲ್ಲಿ ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ. ಇದೇ ವಿಚಾರವಾಗಿ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಈ ಟನಲ್ ರಸ್ತೆಯಿಂದ ಟ್ರಾಫಿಕ್ ಕ್ಲಿಯರ್ ಆಗುತ್ತಾ ಅನ್ನೋದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಎಲ್ಲವೂ ಕೂಡ ಕ್ಲಿಯರ್ ಆಗಲಿದೆ ಈ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಿಬಿಟ್ರೆ. ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್ ಆಗಿಬಿಟ್ಟಿದೆ, ಸರಿಯಾದಂತ ಪ್ರಾಜೆಕ್ಟ್ ಅಲ್ಲ. ಕೆಂಪೇಗೌಡರು ಶಿಲೆಯ ಮೇಲೆ ಬೆಂಗಳೂರನ್ನು ಕಟ್ಟಿದ್ದಾರೆ. ಆದರೆ ಸರ್ಕಾರ ಕಾನೂನನ್ನ ಉಲ್ಲಂಘನೆ ಮಾಡ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಅವರು ಮಾತನಾಡ್ತಾ ಮುಂದುವರಿದಂತೆ ಮತ್ತೆ ವಾಗ್ದಾಳಿ ಮಾಡ್ತಾರೆ. ನೋಡಿ, ಒಂದು, ಈ ಟನಲ್ ರೋಡ್ ಪ್ರಾಜೆಕ್ಟ್ ಇಂದ ಏನ್ ಬೆನಿಫಿಟ್ ಇದೆ, ಇದರಿಂದ ಏನ್ ಲಾಭ ಆಗುತ್ತೆ, ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಸಮಸ್ಯೆಗಳಿದೆಯಲ್ಲ, ಈ ಟನಲ್ ರೋಡ್ ಒಂದು ಮಾಡಿಬಿಟ್ರೆ ಆಗ್ಬಿಡುತ್ತಾ? ಇದು ಟನಲ್ ರಸ್ತೆಯಲ್ಲ, VIP ಕಾರಿಡಾರ್. ಹಾಗಾಗ್ಬಿಟ್ಟಿದೆ, ಇದು ಸರಿಯಾಗಿಲ್ಲ. ಅಂದರೆ 2 ವೀಲರ್ಗೆ ಎಲೋ ಮಾಡಲ್ಲ ಅನ್ನುವಂಥ ಒಂದಿಷ್ಟು ಆರಂಭಿಕ ಚರ್ಚೆಗಳು ಪ್ರಾಥಮಿಕವಾಗಿ ಆಗ್ತಾ ಇತ್ತು. ಹಾಗಾದ್ರೆ ಕಾರಿಡಾರ್ ಮಾತ್ರ ಹೋಗ್ಬೇಕಾ ಇಲ್ಲಿ? ಜೊತೆಲಿ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರಿಗೆ ತದ್ವಿರುದ್ಧವಾಗಿದೆ. ಇದು ಸರಿಯಾದಂಥ ಕಾನೂನಲ್ಲ. ಈ ಟನಲ್ ಮಾಡೋದೇನಂದ್ರೆ ಸುರಂಗವನ್ನು ಕೊರಿಬೇಕಾಗತ್ತೆ, ಆಗ ಅಲ್ಲಿರುವಂಥ ಶಿಲೆಗಳನ್ನ ಆಡ್ ಮಾಡಬೇಕು, ಪರಿಸರಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಇಂಥ ತಪ್ಪು ನಿರ್ಧಾರ ತೆಗೆದುಕೊಳ್ಳಬಾರದು ಅಂತ ಇದೇ ವಿಚಾರವಾಗಿ ಮಾತನಾಡುವಾಗ ನಿಗಿ ಕೆಂಡುವಾಗಿದ್ದಾರೆ. ಪರಿಸರ ಇಲಾಖೆಗೆ ಹೋಗ್ಬೇಕು, ಇದೆಲ್ಲ ಆದ್ಮೇಲೆ ಟೆಂಡರ್ ಕರಿಬೇಕಾಗಿತ್ತು. ಇಲ್ಲಿ ಉಲ್ಟಾ ಆಗಿದೆ, ಟೆಂಡರ್ ಕರೆದು ಬಿಟ್ಟಿದ್ದಾರೆ. ಅವಾಗ 2 ಸರಿ 3 ಸರಿ ಫೇಲ್ ಆಗಿದೆ, 4ನೇ ಸರಿ ಕರೆದಿದ್ದಾರೆ. ಇನ್ನು ಪರ್ಮಿಷನ್ ನಾವಿಲಾಖೆ ನನ್ಗೆ ಗೊತ್ತಿರೋ ಪ್ರಕಾರ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ. ಅದರಿಂದ ಇದು ಬಹಳ ಸೆನ್ಸಿಟಿವ್ ವಿಚಾರ. ಲಂಗ್ ಸ್ಪೇಸ್ ಇರುವಂಥದ್ದು ಬೆಂಗಳೂರಿಗೆ, ಇದು ಆಕ್ಸಿಜನ್ ಸೆಂಟರ್ ನಂಬರ್ 1, ಬೆಂಗಳೂರಿಗೆ ಆಕ್ಸಿಜನ್ ಸೆಂಟರಲ್ಲಿ ನಂಬರ್ 1, 2 ಕಬ್ಬನ್ ಪಾರ್ಕ್ ನಂಬರ್ 2 ಎರಡೇ ಇರೋದು.
ಇದು ಬಿಟ್ಟರೆ ಇನ್ನು ಬೇರೆ ಯಾವುದು ಆಕ್ಸಿಜನ್ ಸೆಂಟರ್ ಅಲ್ಲಲ್ಲೇ ಸ್ಪಾಟ್ ಇದೆ, 1 ಎಕರೆ ಅರ್ಧ ಎಕರೆ, ಅದರ್ಸ್ ನಾಟ್ ಎ ಸ್ಪಾಟ್. ನಾವು ಉಳಿಬೇಕು. ಅದಕ್ಕೋಸ್ಕರ ನೀವು ಅಭಿಪ್ರಾಯ ಕೊಡಬೇಕಾದ್ರೆ ಜನಸಾಮಾನ್ಯರು ಅಭಿಪ್ರಾಯ, ವಾಕರ್ಸ್ ಅಸೋಸಿಯೇಷನ್ ಅಂತಿದೆ, ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ, ಇವರೆಲ್ಲ ಅಭಿಪ್ರಾಯ ತಗೊಂಡು ಜನಾಭಿಪ್ರಾಯನೂ ಹೇಳಬೇಕು, ನೀವು ಕಾನೂನು ಏನಿದೆ ಹೇಳ್ಬೇಕು. ಅದಾದಮೇಲೆ ಮಾಡಿದ್ಮೇಲೆ ಅದು ಪರಿಸರ ಇಲಾಖೆಗೆ ಹೋಗ್ಬೇಕು. ಇದೆಲ್ಲ ಆದಮೇಲೆ ಟೆಂಡರ್ ಕರಿಬೇಕಾಗಿದೆ. ಇಲ್ಲಿ ಉಲ್ಟಾ ಆಗಿದೆ. Today there was a massive signature campaign organized at Lal Bagh by the Walkers Association and the people who frequent Lal Bagh every day. Literally 5,000 to 6,000 people have signed a petition opposing the tunnel road project. This tunnel road project is both a financial as well as an environmental disaster for Bengaluru. This project is unviable, it is unscientific, and the people of the city don't want this project. The government is incapable of filling potholes, and they now want to drill a bigger hole for 18 kilometers by spending 43,000 crore rupees. This is daylight robbery. ಇನ್ನು ಆರ್ ಅಶೋಕ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ಹೊರಗಾಕಿದ್ದಾರೆ. ಟನಲ್ ಯೋಜನೆಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ಹೊರಗಾಕಿದ್ದಾರೆ. ಟನಲ್ಗೆ ಅಶೋಕ್ ನೇತೃತ್ವದಲ್ಲಿ ಕಮಿಟಿಯನ್ನ ಮಾಡ್ತೀನಿ, ಟನಲ್ ಯೋಜನೆ ಬಗ್ಗೆ ನೀವು ಏನು ಹೇಳಬೇಕು ನೀವು ಅಲ್ಲಿ ಹೇಳಿಬಿಡಿ. ಆರ್ ಅಶೋಕ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಚಾಲೆಂಜ್ ಮಾಡಿದ್ದಾರೆ. ನೋಡಿ, ರಾಜಕೀಯವಾಗಿ ಈ ಜಟಾಪಟಿ ಶುರುವಾಗಿದೆ. ನಾವಾಗಲೇ ಹೇಳ್ತಾ ಇದ್ವಿ ನೋಡಿ, ಸುರಂಗ ಸಮರ ಆರಂಭ ಆಗಿದೆ ಅಂತ. ಡಿಕೆ ಶಿವಕುಮಾರ್ ಅವರ ಈ ಯೋಜನೆಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಇರ್ಬೋದು, ಸಂಸದ ತೇಜಸ್ವಿ ಸೂರ್ಯ ಅವರ ಅನೇಕ ವಿಚಾರಗಳನ್ನ ಮುಂದಿಟ್ಟು ವಾದ ಮಾಡ್ತಾ ಇದ್ರು, ಇದು ಸರಿಯಲ್ಲ ಅಂತ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ಮಾತಿನಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ, ನಾನು ಚಾಲೆಂಜ್ ಮಾಡ್ತೀನಿ, ಟನಲ್ ಯೋಜನೆಯ ಬಗ್ಗೆ ನಾವೊಂದು ಕಮಿಟಿಯನ್ನು ಮಾಡಲಾಗುತ್ತೆ, ಆ ಕಮಿಟಿಗೆ ಅಶೋಕ್ ಅವ್ರನ್ನ ನೇರವಾಗಿ ಅವರ ನೇತೃತ್ವವನ್ನು ವಹಿಸ್ತೀನಿ, ಅವರೇ ಮಾಡಿಬಿಡ್ಲಿ ಆ ಕಮಿಟಿ ಚೇರ್ಪರ್ಸನ್ ಆಗಿ, ಆಗೇನು ಹೇಳಬೇಕು ಅದನ್ನ ಹೇಳಿಬಿಡ್ಲಿ ಅಂತ ಒಂದು ರೀತಿ ಸವಾಲನ್ನು ಹಾಕಿದ್ದಾರೆ. ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಇರಲ್ಲ, ನಾನು ಒಂದು ಕರೆ ಕೊಡಕ್ಕೆ ಗೊತ್ತಿದೆ. ನನಗೂ ಸಹಿ ಸಂಗ್ರಹ, ಅವ್ರಕ್ಕಿನ್ನ ಸಂಘಟನೆ, ಅವರು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾರೆ. ನನಗೆ ಸಂಸ್ಥೆನೇ ಇಲ್ಲ, ಪಕ್ಷದಲ್ಲಿ ನಾವು ಅವರು ಸಂಘಟನೆ, ಒಂದು RSS ಸಂಘಟನೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿ ಝೀರೋ. ಇವತ್ತೇನಾರು ಅವ್ರ ಪಾರ್ಟಿ ಬದುಕಿದೆ ಅಂದ್ರೆ RSS, ಏನು ಅವ್ರೇನು ಬೇರೆ ಏನೇನು ಅವ್ರ ಹತ್ರ ಏನು ಹಸ್ತ ಏನಿಲ್ಲ.